ತಿಂಡಿ ಕಾಂಬೋ ಬರೀ 80 ರೂಪಾಯಿ ಪ್ರತಿದಿನ ಇರುತ್ತೆ. 6 ಐಟಮ್ಸ್ ಇರುತ್ತೆ. ಅದ್ರ ಜೊತೆ ಕಾಫಿ ಕೂಡ ಇರುತ್ತೆ. ನಾನು ಹೋದಾಗ ಕಾಫಿ ಖಾಲಿಯಾಗಿತ್ತು, ಲೇಟ್ ಆಗಿತ್ತು. ಅದೇ ರೀತಿ ತಂದೂರಿ ರೋಟಿ ಊಟ, ಮುದ್ದೆ ಊಟ ಇರುತ್ತೆ. ಅದು ಕೂಡ 80 ರೂಪಾಯಿ. ಕೇವಲ 80 ರೂಪಾಯಿಗೆ ಅನ್ಲಿಮಿಟೆಡ್ ಊಟ ಇರುತ್ತೆ. ಮತ್ತು ಮುದ್ದೆ ಊಟದ ಜೊತೆಗೂ ನಿಮಗೆ ಮಜ್ಜಿಗೆ ಕೊಡ್ತಾರೆ. ಮಜ್ಜಿಗೆ ಇದ್ದೇ ಇರುತ್ತೆ. ಮುದ್ದೆ ಊಟಕ್ಕೂ ಕೊಡ್ತಾರೆ, ತಂದೂರಿ ಊಟಕ್ಕೂ ಕೊಡ್ತಾರೆ. ಬದನೆಕಾಯಿ, ಬೆಳ್ಳುಳ್ಳಿ, ಟೊಮೆಟೊ, ಈರುಳ್ಳಿ ಹಾಕಿ ಗೊಜ್ಜು ಮಾಡಿರ್ತಾರೆ. ಒಂದು ಬಜ್ಜಿ ಇದೆ, ಹಪ್ಪಳ ಇದೆ, ಸಾಂಬಾರು, ರಸಮ್ ಇರುತ್ತೆ. ರೈಸ್ ಕೊಡ್ತಾರೆ. ರೈಸ್ ಅನ್ಲಿಮಿಟೆಡ್ ಇರುತ್ತೆ. ರೈಸ್ ಆಮೇಲೆ ಬಂದು ಹಾಕ್ತಾರೆ. ನೀವು ಎಷ್ಟು ಊಟ ಮಾಡ್ತೀರೋ ಅಷ್ಟು ರೈಸ್ ಹಾಕ್ತಾರೆ. ಆ್ಯಕ್ಚುಲಿ ರೊಟ್ಟಿ ಊಟ ತೊಗೋತೀವಿ, ಮುದ್ದೆ ಊಟ ತೊಗೊತೀವಿ. ಹಾಂ, ತಂದೂರಿ ರೋಟಿ. ಇವತ್ತು ಮುದ್ದೆ ಊಟ ತೊಗೊಂಡಿದ್ದೀವಿ ಸರ್. ಈ ಕೈಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಕೈಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಸಾಂಬಾರು, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿರುತ್ತೆ. ಮೊದಲೇ ನಾನು ಇವತ್ತು ತುಮಕೂರಲ್ಲಿದ್ದೀನಿ. ತುಮಕೂರಲ್ಲಿ ಪ್ರಸಾದ್ ಹೋಟೆಲ್ ಬರೋದೆಲ್ಲಪ್ಪ ಅಂತಂದರೆ ಹೊರಪೇಟೆ ಸರ್ಕಲ್ ಬರುತ್ತೆ ನಿಮಗೆ. ಆ ಕಡೆ ಹೊರಪೇಟೆ ಸರ್ಕಲ್ಲು, ಅಲ್ಲಿಂದ ಹಿಂಗೆ ಬಂತು ಅಂದರೆ ನಿಮಗೆ ಇದೇ ಪ್ರಸಾದ್ ಹೋಟೆಲ್ಲು ನೋಡ್ಬೋದು. ಅಲ್ಲಿ ಬೆಣ್ಣೆ ಬಸವೇಶ್ವರ ದೇವಾಲಯ ಇದೆ. ಅದೇ ರೀತಿ ಮಹರ್ಷಿ ವಾಲ್ಮೀಕಿ ಕೋಆಪರೇಟಿವ್ ಬ್ಯಾಂಕು. ಈ ಹೋಟೆಲಲ್ಲಿ ಬೆಳಿಗ್ಗೆ ತಿಂಡಿಗಳು ಸಿಗುತ್ತೆ, ವೆರೈಟಿ ತಿಂಡಿ ಸಿಗುತ್ತೆ. ಅದೇ ರೀತಿ ವೆರೈಟಿ ತಿಂಡಿ ಕೊಂಬ ಕೂಡ ಇರುತ್ತೆ. ಮತ್ತು ಮುದ್ದೆ, ರೋಟಿ ಊಟ, ಅದ್ರ ಬಗ್ಗೆನೆಲ್ಲ ತಿಳಿಸ್ಕೊಡ್ತೀನಿ ಬನ್ನಿ. ಬಂಧುಗಳೇ, ಪ್ರಸಾದ್ ಹೋಟೆಲ್ದು ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಕೈಗೊಜ್ಜು. ಇಲ್ಲಿ ನೋಡ್ತಾ ಇದ್ದೀರಾ, ಇದನ್ನು ಕೈಗೊಜ್ಜು ಅಂತಾರೆ, ಕಿವಿಚಿದ ಬದನೆಕಾಯಿ ಗೊಜ್ಜು ಅಂತಾರೆ, ಅಥವಾ ಸುಟ್ಟ ಬದನೆಕಾಯಿ ಗೊಜ್ಜು ಕೂಡ ಅಂತಾರೆ. ಕೆಲವು ಕಡೆ ಒಂದೊಂದು ಊರಲ್ಲಿ ಒಂಥರ ಅಂತಾರೆ. ಅಂದರೆ ಬೆಂಗಳೂರು, ಮೈಸೂರಲ್ಲಿ ಒಂಥರ ಕೈಗೊಜ್ಜು ಅಂತಂದರೆ, ಈ ಕಡೆ ನೀವು ದಾವಣಗೆರೆಯಿಂದ ಉತ್ತರ ಕರ್ನಾಟಕಕ್ಕೆ ಬಂದರೆ ಅಲ್ಲಿ ಸುಟ್ಟ ಬದನೆಕಾಯಿ ಗೊಜ್ಜು ಅಂತಾರೆ. ಕೆಲವು ಕಡೆ ಕಿವಿಚಿದ ಬದನೆಕಾಯಿ ಗೊಜ್ಜು ಅಂತ ಹೇಳ್ತಾರೆ. ಇದು ಮಾತ್ರ ಭಾಳ ಚೆನ್ನಾಗಿರುತ್ತೆ. ಈ ಕೈಗೊಜ್ಜು ಅಥವಾ ಸುಟ್ಟ ಬದನೆಕಾಯಿ ಗೊಜ್ಜು ಬಗ್ಗೆ ನಿಮಗೆ ಆಮೇಲೆ ನಾನು ತಿಳಿಸ್ಕೊಡ್ತೀನಿ ಹೇಗೆ ಮಾಡ್ತಾರೆ ಅಂತೇಳಿ. ಇವಾಗ ಟಿಫನ್ ಕಾಂಬೋಗೆ ಬರೋಣ. ಟಿಫನ್ ಕಾಂಬೋ ಬೆಳಿಗ್ಗೆ 7ರಿಂದ ಪ್ರಾರಂಭವಾಗುತ್ತೆ. ಮಧ್ಯಾಹ್ನ ಅಂದರೆ ಬೆಳಿಗ್ಗೆ 11:30 ಗಂಟೆವರೆಗೂ, 11:30ವರೆಗೂ ಇರುತ್ತೆ. ಇದರಲ್ಲಿ ಏನಪ್ಪ ಟಿಫನ್ ಕಾಂಬೋ ಅಂದರೆ 80 ರೂಪಾಯಿಗೆ ಇಷ್ಟು ಟಿಫನ್ ಕೊಡ್ತಾರೆ ನಿಮಗೆ. 6 ಐಟಮ್ಸ್ ಇರುತ್ತೆ. ನೋಡ್ತಾ ಇದ್ರೆ ಅದರಲ್ಲಿ ಇದು 6 ಐಟಮ್ಸು ಪ್ಲಸ್ 1 ಕಾಫಿ ಕೂಡ ಇರುತ್ತೆ. ಇದಕ್ಕೆ 80 ರೂಪಾಯಿ ಮಾತ್ರ. ಚಿತ್ರಾನ್ನ ಕೊಟ್ಟಿದ್ದಾರೆ. ಚಿತ್ರಾನ್ನ ನಾನು ಹೋದಾಗ ಚಿತ್ರಾನ್ನ ಇತ್ತು. ಬೇರೆ ಟೈಮಲ್ಲಿ ನಿಮಗೆ ರೈಸ್ ಬಾತು ಅಥವಾ ಪಲಾವು ಅಥವಾ ಪುಳಿಯೋಗರೆ ಯಾವ್ದಾರ ಒಂದು ರೈಸ್ ಬಾತ್ ಇರುತ್ತೆ. ನಾನು ಹೋಗಿ ದಿವಸ ಚಿತ್ರಾನ್ನ ಇತ್ತು. ಮತ್ತು ಖಾರ ಬಾತು ಅಂದರೆ ಉಪ್ಪಿಟ್ಟು ಅಂತೀವಿ, ಅದನ್ನು ಕೊಟ್ಟಿದ್ರು. ಕೇಸರಿ ಬಾತ್ ಕೊಟ್ಟಿದ್ರು. ನೋಡ್ತಾ ಇದ್ರೆ ಮಸಾಲೆ ದೋಸೆ ಕೊಟ್ಟಿದ್ರು. ಮಸಾಲೆ ದೋಸೆ ಕೂಡ ಭಾಳ ಚೆನ್ನಾಗಿತ್ತು. ಒಂದು ಉದ್ದಿನ ವಡೆ ಕೊಟ್ಟಿದ್ರು. ಮಸಾಲೆ ದೋಸೆಗೆ ಗಟ್ಟಿ ಚಟ್ನಿ ಕೊಟ್ಟಿದ್ರು, ಭಾಳ ಚೆನ್ನಾಗಿತ್ತು. ಹಾಗೆ ಮಸಾಲೆ ಇಡ್ಲಿ ಕೂಡ ಇತ್ತು. ಮಸಾಲೆ ಇಡ್ಲಿಗೂ ಕೂಡ ಸಾಗು ಕೊಟ್ಟಿದ್ರು. 6 ಐಟಮ್ಸ್ ಇರುತ್ತೆ. ಒಬ್ರಿಗಂತೂ ಸಫಿಷಿಯೆಂಟಾಗಿ ಆಗುತ್ತೆ. ದೋಸೆನೂ ಅಷ್ಟೇ ದೊಡ್ಡದಾಗಿತ್ತು. ಆಮೇಲೆ ತಟ್ಟೆ ಇಡ್ಲಿ, ಅದು ಸಣ್ಣ ಇಡ್ಲಿ ಅಲ್ಲ, ತಟ್ಟೆ ಇಡ್ಲಿ ಕೊಟ್ಟಿದ್ದು. ತಟ್ಟೆ ಇಡ್ಲಿ ಮತ್ತು ನಿಮಗೆ ಗಟ್ಟಿ ಚಟ್ನಿ ಮತ್ತು ಸಾಗು, ಇದಕ್ಕೆ ಕಾಂಬಿನೇಷನು ಭಾಳ ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ಖಾರ ಬಾತು, ಕೇಸರಿ ಬಾತ್ ಕೂಡ ಚೆನ್ನಾಗಿತ್ತು. ಒಂಥರ ಇಡ್ಲಿ, ಮಸಾಲೆ ಇಡ್ಲಿ ಅಂತಂದರೆ ಇಡ್ಲಿಗೆಲ್ಲ ಮಸಾಲೆ ಎಲ್ಲ ಹಾಕಿದ್ರು, ಅದಕ್ಕೆ ಚೆನ್ನಾಗಿತ್ತು. ಅದು ಕೂಡ ಭಾಳ ಟೇಸ್ಟ್ ಆಗಿತ್ತು. ಟಿಫನ್ ಕಾಂಬೋ ಪ್ರತಿದಿನ ಇರುತ್ತೆ. ಅಂದರೆ ಭಾನುವಾರ ಮಾತ್ರ ಸ್ಪೆಷಲ್ ಐಟಮ್ಸ್ ಇರುತ್ತೆ. ಈ ಟಿಫನ್ ಕಾಂಬೋ ಭಾನುವಾರ ಇರೋದಿಲ್ಲ, ಬಟ್ ಅದೊತ್ತು ಸ್ಪೆಷಲ್ ಐಟಮ್ಸ್ಗಳು ಇರುತ್ತೆ. ಅದನ್ನು ನಾನು ನಿಮಗೆ ಮುಂದೆ ತಿಳಿಸ್ತೀನಿ. ಇನ್ನು ಮಿಕ್ಕಿದ ಭಾನುವಾರ ಒಂದು ದಿವಸ ಬಿಟ್ಬಿಟ್ರೆ ನಿಮ್ಗೆ ಮಿಕ್ಕಿದ ಎಲ್ಲ ದಿವಸನೂ ಈ ಟಿಫನ್ ಕಾಂಬೋ ಇರುತ್ತೆ. ಕೇವಲ 80 ರೂಪಾಯಿ. ಒಬ್ರಿಗಂತೂ ತುಂಬ ಹೊಟ್ಟೆ ತುಂಬೋಗುತ್ತೆ. ಅದ್ರ ಜೊತೆ ನೀವು ತಿಂಡಿ ತಿಂದಾದ್ಮೇಲೆ ಕಾಫಿ ಕೂಡ ಕುಡಿಬೋದು. ಇಲ್ಲಿ ನೋಡ್ತಾ ಇದ್ರೆ 6 ಐಟಮ್ಸ್ ಇದೆ. 6 ಐಟಮ್ಸ್ ನಿಮಗೆ ಏನು ಬೇಕೋ ಅದನ್ನು ಇಲ್ಲಿ ತಿನ್ಬೋದು. ರುಚಿಯಾಗಿರುತ್ತೆ. ನಾನೆಲ್ಲ ತಿಂದೆ. ಚಿತ್ರಾನ್ನೂ ಚೆನ್ನಾಗಿತ್ತು, ಖಾರ ಬಾತು ಚೆನ್ನಾಗಿತ್ತು. ಅದೇ ರೀತಿ ಮಸಾಲೆ ದೋಸೆ ಕೂಡ ಭಾಳ ಚೆನ್ನಾಗಿ ಮಾಡಿದರು. ಅಥವಾ ಇದೇನಪ್ಪ ಟಿಫನ್ ಕಾಂಬೋ ಅಂತೇಳಿ ಸಣ್ಣದಾಗಿ ಅಥವಾ ಇದರಲ್ಲಿ ಏನು ಮಾಡಿರಲಿಲ್ಲ. ಟೇಸ್ಟ್ ಆಗಿತ್ತು. ದೊಡ್ಡದಾಗಿ ಯಾವ ರೀತಿ ಇರುತ್ತೋ ಸೇಮ್ ಸೈಜ್ ಕೂಡ ಇತ್ತು. ಅದೇ ರೀತಿ ಮಸಾಲೆ ಇಡ್ಲಿ ಕೂಡ ಚೆನ್ನಾಗಿತ್ತು, ವಡೆ ಕೂಡ ಚೆನ್ನಾಗಿತ್ತು. ಇದೇ ರೀತಿ ನೀವು ಊಟ ಕೂಡ ಇದೆ. ಅದರಲ್ಲಿ ತಂದೂರಿ ರೊಟ್ಟಿ ಊಟ ಇರುತ್ತೆ ಮತ್ತು ಮುದ್ದೆ ಊಟ ಇರುತ್ತೆ. ತಂದೂರಿ ರೊಟ್ಟಿ ಊಟನೂ ಕೂಡ 80 ರೂಪಾಯಿ, ಮುದ್ದೆ ಊಟನೂ ಕೂಡ 80 ರೂಪಾಯಿ. ಇಲ್ಲಿ ತಂದೂರಿ ರೊಟ್ಟಿ 2 ಕೊಡ್ತಾರೆ ನಿಮಗೆ, ಮುದ್ದೆ ಆದರೆ 2 ಕೊಡ್ತಾರೆ. ಅನ್ನ ಅನ್ಲಿಮಿಟೆಡ್ ಆಗಿರುತ್ತೆ. ನಾನು ಅದು ನಿಮಗೆ ಆಮೇಲೆ ಹೇಳ್ತೀನಿ. ಇಲ್ಲಿ ತಿಂಡಿ ನೋಡ್ತಾ ಇದ್ದೀರಾ, ಈ ತಿಂಡಿ ಮಾತ್ರ ಭಾಳ ಚೆನ್ನಾಗಿರುತ್ತೆ. ನೀವೇನಾದರೂ ತುಮಕೂರಿಗೆ ಬಂದ್ರಿ ಅಂತಂದರೆ ಬೆಳಿಗ್ಗೆ 7ರಿಂದ 11:30, 12 ಗಂಟೆವರೆಗೂ ಕೂಡ ತಿಂಡಿ ಸಿಗುತ್ತೆ. ಈ ತಿಂಡಿನ ತಿನ್ನಿರಿ, ಭಾಳ ಚೆನ್ನಾಗಿರುತ್ತೆ. ಅದು ಸಂಡೇ ಹೋದ್ರಿ ಅಂದರೆ ಸಂಡೇ ಸ್ಪೆಷಲ್ ಐಟಮ್ಸ್ ಇರುತ್ತೆ ನಿಮಗೆ. ಆ ಸ್ಪೆಷಲ್ ಐಟಮ್ಸ್ ಅಂತೂ ವೆರೈಟಿ ತಿಂಡಿಗಳಿದೆ. ನಾನು ನಿಮ್ಗೆ ಮುಂದೆ ಹೋಗ್ತಾ ಐಟಮ್ಗಳು ತಿಳಿಸ್ತೀನಿ. ಈ ತಿಂಡಿ ತಿಂದ ನಂತರ ನಿಮಗೆ ಕಾಫಿ ಕೂಡ ಕೊಡ್ತಾರೆ. ಒಬ್ರಿಗಂತೂ ಈ ತಿಂಡಿ ಕಾಂಬೋ ಫುಲ್ ಕಂಪ್ಲೀಟಾಗಿ ಫುಲ್ ಸಫಿಷಿಯೆಂಟಾಗಿ ಆಗುತ್ತೆ. ಮಾರ್ನಿಂಗ್ 6:30 ಓಪನ್ ಆಗುತ್ತೆ. 6:30 ಕಾಫಿ ಸ್ಟಾರ್ಟ್ ಆಗುತ್ತೆ. 7 ಗಂಟೆಯಿಂದ ಟಿಫನ್ಸ್ ಎಲ್ಲ ಕಮೆನ್ಸ್ ಆಗುತ್ತೆ. ಇಡ್ಲಿ ಐಟಮ್ಸ್ ಸಿಗುತ್ತೆ. ತಟ್ಟೆ ಇಡ್ಲಿ, ರವೆ ಇಡ್ಲಿ, ಇಡ್ಲಿ ಸಾಂಬಾರು, ದೋಸೆ ಐಟಮ್ಸು, ಆನಿಯನ್ ದೋಸೆ, ತುಪ್ಪದ ಪುಡಿ ದೋಸೆ, ಓಪನ್ ದೋಸೆ, ಚೌಚೌ ಬಾತು, ರೈಸ್ ಐಟಮ್ 4 ಥರ ಇರುತ್ತೆ. ಚಿತ್ರಾನ್ನ, ಪುಳಿಯೋಗರೆ, ಪಲಾವು, ಬಿಸಿಬೇಳೆ ಬಾತು, ಪೂರಿ ಬಿಸಿ ಬಿಸಿ ಹಾಕ್ಕೊಡ್ತೀವಿ. ಹಾಕಿಟ್ಟಿರಲ್ಲ, ಅವಾಗ ಕಸ್ಟಮರ್ ಕೇಳಿದಾಗ ಅವಾಗ ಬಿಸಿ ಪೂರಿ ಹಾಕ್ಕೊಡ್ತೀವಿ. ಕಾಂಬೋ ಟಿಫನ್ ಅಂತ ಇದೆ ನಮ್ಮಲ್ಲಿ, ಅದು ಸ್ವಲ್ಪ ಜಾಸ್ತಿ ಮೂವಿಂಗ್ ಇದೆ. 7 ಥರ ಐಟಮ್ ಬರುತ್ತೆ ಕಾಫಿ ಸೇರಿ. 7 ಐಟಮ್ ಬರುತ್ತೆ ಕಾಫಿ ಸೇರಿ. ಅದು ಬೆಳಗ್ಗೆ 7ಕ್ಕೆ ಸ್ಟಾರ್ಟ್ ಆದರೆ 12:30, 1 ಗಂಟೆವರೆಗೂ ಕಾಂಬೋ ಇರುತ್ತೆ. ಕಾಫಿ ಕ್ಲೋಸ್ ಆಯಿತು ಅಂದರೆ ಒಂದು ರೈಸ್ ಎಕ್ಸ್ಟ್ರಾ ಕೊಡ್ತೀವಿ.
ಕಾಫಿ ಇಲ್ಲ ಅಂದರೆ ಒಂದು ರೈಸ್ ಎಕ್ಸ್ಟ್ರಾ ಕೊಡ್ತೀವಿ. ಕೊಡ್ತೀರಾ? ಇದು ಡೈಲಿ ಇರುತ್ತಲ್ಲ ಸರ್? ಡೈಲಿ ಇರುತ್ತೆ ಸರ್. ಏನು ಚೇಂಜ್ ಆಗುತ್ತಾ? ಭಾನುವಾರ ಮಾತ್ರ ಟಿಫನ್ಸ್ ಚೇಂಜ್ ಆಗುತ್ತೆ ಮೆನು. ಭಾನುವಾರ ಸ್ಪೆಷಲ್ ಇರುತ್ತೆ. ಬೆಲ್ಲು ತುಪ್ಪದ ಕೇಸರಿ ಬಾತು, ಮಶ್ರೂಮ್ ಪಲಾವು, ವೆಜಿಟೇಬಲ್ ಫ್ರೈಡ್ ರೈಸು, ಶಾವಿಗೆ ಬಾತು, ದೋಸೆ ಐಟಮ್ಸು, ಇಡ್ಲಿ ಇದೆ, ಮುದ್ದೆ ಇದೆ. ಮಧ್ಯಾಹ್ನ 12:30ಇಂದ 4 ಗಂಟೆವರೆಗೂ ಊಟ ಸ್ಟಾರ್ಟ್ ಆಗುತ್ತೆ. ರೋಟಿ ಊಟ ಇರುತ್ತೆ, ಮುದ್ದೆ ಊಟ ಇರುತ್ತೆ. ಸ್ಪೆಷಲಿ ಮುದ್ದೆ ಊಟಕ್ಕೆ ಕೈಗೊಜ್ಜು ಅಂತ ಮಾಡ್ತೀವಿ. ಮೊದಲು ಹಳ್ಳಿ ಕಡೆ ಮಾಡೋರು, ಹಳ್ಳಿ ಕಡೆ ಅವಾಗ ಹೌದು ಹಸಿ ಗೊಜ್ಜು ಅಂತ ಕರೀತಾರೆ, ಕೆಲವರು ಕೈಗೊಜ್ಜು ಅಂತ ಕರೀತಾರೆ. ಮುದ್ದೆಗೆ ಡೈಲಿ ಇರುತ್ತೆ. ಸಾಂಬಾರು ರಸಂ ಬಿಟ್ಟು ಮುದ್ದೆಗೆ ಅಂತ ಅದು ಸಪ್ರೇಟಾಗಿ ಗೊಜ್ಜು ಮಾಡ್ತೀವಿ. ಆಮೇಲೆ ತಂದೂರಿ ರೋಟಿ ಊಟ ಇರುತ್ತೆ, ಮುದ್ದೆ ಊಟ ಇರುತ್ತೆ. ದೋಸೆ ಐಟಮ್ಸು ಕಂಟಿನ್ಯೂಸ್ ಇರುತ್ತೆ ಮಧ್ಯಾಹ್ನ, ಬೆಳಗ್ಗೆ, ಸಂಜೆ. ಬೋಂಡ ಕೊಡ್ತೀವಿ, ಹಪ್ಪಳ ಕೊಡ್ತೀವಿ. ಅನ್ಲಿಮಿಟೆಡ್ ರೈಸು, ರೋಟಿ ಮುದ್ದೆ 2 ಕೊಡ್ತೀವಿ. ಮುದ್ದೆ 2 ರೈಸ್ ಅನ್ಲಿಮಿಟೆಡ್. 80 ರುಪೀಸ್. 80 ರುಪೀಸ್ ಪ್ರತಿ ದಿವಸ ಇರುತ್ತೆ. ಸಂಡೇ ಮಾತ್ರ ಊಟ ಇರಲ್ಲ. ಬೆಳಗ್ಗೆ 6:30ರಿಂದ 2:00ವರೆಗೂ ಭಾನುವಾರ. ಅದು 7ರಿಂದ ಕಮೆಂಟ್ಸ್ ಆಗುತ್ತೆ ಒಂದೊಂದು. ಕ್ಯಾಂಟೀನ್ ಸೌಲಭ್ಯನೂ ಇದೆ ಸರ್, ಮಾಡ್ಕೊಡ್ತೀವಿ. ಎಲ್ಲ ಥರನೂ ಮಾಡ್ಕೊಡ್ತೀವಿ. 50ರಿಂದ 300 ಜನದವರೆಗೂ ಮಾಡ್ಕೊಡ್ತೀವಿ ಕ್ಯಾಂಟೀನ್. ತುಮಕೂರು ಸಿಟಿ ಸುತ್ತಮುತ್ತ. ಹೊರಪೇಟೆ ಮೇನ್ ರೋಡು, ಹೊರಪೇಟೆ ಸರ್ಕಲ್ ಹತ್ರನೇ ವಾಲ್ಮೀಕಿ ಬ್ಯಾಂಕ್ ಪಕ್ಕ. ತುಮಕೂರು ನಿಯರಲ್ಲೇ ಬೆಣ್ಣೆ ಬಸವೇಶ್ವರನ ದೇವಸ್ಥಾನ ಇದೆ, ಅದ್ರ ಪಕ್ಕ. ನೋಡಿ, ಇದು ಮುದ್ದೆ ಊಟ. ನಿಮಗೆ ಕಾಳು ಕೊಟ್ಟಿದ್ದಾರೆ. ಅದೇ ರೀತಿ ಬಜ್ಜಿ ಇದೆ. ನಿಮಗೆ ಹೇಳಿದ್ರು, ನಿಮಗೆ ಬದನೆಕಾಯಿ, ಬೆಳ್ಳುಳ್ಳಿ, ಟೊಮೆಟೊ, ಈರುಳ್ಳಿ ಹಾಕಿ ಗೊಜ್ಜು ಮಾಡಿರ್ತಾರೆ ಅದು. ಇದು ಸಾರಿದೆ, ಮುದ್ದೆ ಇರುತ್ತೆ, ಒಂದು ಬಜ್ಜಿ ಇದೆ, ಹಪ್ಪಳ ಇದೆ, ಸಾಂಬಾರು, ರಸಮ್ ಇರುತ್ತೆ. ರೈಸ್ ಕೊಡ್ತಾರೆ. ರೈಸ್ ಅನ್ಲಿಮಿಟೆಡ್ ಇರುತ್ತೆ. ರೈಸ್ ಆಮೇಲೆ ಬಂದು ಹಾಕ್ತಾರೆ. ನೀವು ಎಷ್ಟು ಊಟ ಮಾಡ್ತೀರೋ ಅಷ್ಟು ರೈಸ್ ಹಾಕ್ತಾರೆ. ಇದು ಮುದ್ದೆ ಊಟ ನಿಮಗೆ 80 ರುಪೀಸು. ಇದು ನೋಡಿ, ಇದು ತಂದೂರಿ ರೋಟಿ ಊಟ. ಇದು ನೀವು ಮುದ್ದೆ ಊಟ ಹೆಂಗೆ ನೋಡಿದ್ರು ಅದೇ ರೀತಿಯಾಗಿ 2 ತಂದೂರಿ ರೋಟಿ ಕೊಡ್ತಾರೆ. ತಂದೂರಿಯಿಂದ ಮಾಡಿರ್ತಾರೆ. ಹಪ್ಪಳ ಇರುತ್ತೆ, ಬಜ್ಜಿ ಇರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಪಲ್ಯ ಇದೆ, ನೋಡ್ಬೋದು ನೀವು. ಗೊಜ್ಜಿದೆ, ಬದನೆಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಗೊಜ್ಜಿರೋಂಥ ಗೊಜ್ಜು ಡೈಲಿ ಇರುತ್ತೆ. ಇದು ಸ್ಪೆಷಲ್. ಇಲ್ಲಿ ಕಾಳಿದೆ, ರಸಮ್ ಇದೆ, ಮತ್ತು ಸಾಂಬಾರಿದೆ. ಇದು ನಿಮಗೆ ತಂದೂರಿ ರೋಟಿ ಊಟ. ಇದು ಅಷ್ಟೇ 80 ರೂಪಾಯಿ. ಆ ರೈಸ್ ಆಮೇಲೆ ಹಾಕ್ತಾರೆ. ಅನ್ಲಿಮಿಟೆಡ್, ನೀವು ಎಷ್ಟು ಬೇಕಾದ್ರೂ ರೈಸ್ ತೊಗೋಬೋದು. ನಿಮಗೆ ತಂದೂರಿ ರೋಟಿ ಊಟದ ಜೊತೆಗೂ ಮತ್ತು ಮುದ್ದೆ ಊಟದ ಜೊತೆಗೂ ನಿಮಗೆ ಮಜ್ಜಿಗೆ ಕೊಡ್ತಾರೆ. ಮಜ್ಜಿಗೆ ಇದ್ದೇ ಇರುತ್ತೆ. ಮುದ್ದೆ ಊಟಕ್ಕೂ ಕೊಡ್ತಾರೆ, ತಂದೂರಿ ಊಟಕ್ಕೂ ಕೊಡ್ತಾರೆ ಮಜ್ಜಿಗೆನ. ನೋಡಿ, ಇದನ್ನು ನಿಮಗೆ ಕೈಗೊಜ್ಜು ಅಂತಾರೆ. ಇದ್ರಾಗೇನಪ್ಪ ಅಂದರೆ ಬದನೆಕಾಯಿ, ಟೊಮೆಟೊ ಹಣ್ಣು, ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು, ಹಿಂದಿನ ಕಾಲದಲ್ಲಿ ಬದನೆಕಾಯಿನ ಹಾಕ್ಬಿಟ್ಟು ಕೆಂಡದಲ್ಲಿ ಹಾಕಿ ಸುಡೋರು. ಸುಟ್ಬಿಟ್ಟು ಬೆಳ್ಳುಳ್ಳಿ ಹಾಕ್ಬಿಟ್ಟು ಕ್ಯೂಚರು, ಮುದ್ದೆಗೆ ಊಟ ಮಾಡೋರು. ಅದೇ ಥರ ಪ್ರಸಾದ್ ಹೋಟ್ಲಲ್ಲಿ ತಂದೂರಿ ರೋಟಿ ಊಟಕ್ಕೆ ಇದನ್ನು ಕೊಡ್ತಾರೆ. ಇದು ರೋಟಿ ಜೊತೆಗೆ ತಿಂತಾಯಿದ್ರೆ ಸಕಲಾಗಿರುತ್ತೆ. ಭಾಳಷ್ಟು ಜನ ಇದನ್ನು ತೊಗೊಳ್ತಾರೆ. ತಂದೂರಿ ರೋಟಿ ಊಟ ತೊಗೊಂಡ್ರೆ ಈ ಕೈಗೊಜ್ಜು ಅನ್ನೋದು ಭಾಳಷ್ಟು ಜನ ತಿಂತಾರೆ. ನೋಡ್ಬೋದು, ಬೆಳ್ಳುಳ್ಳಿ, ಬದನೆಕಾಯಿ ಎಲ್ಲ ಹಾಕಿ ಗೊಜ್ಜು ಬಿಟ್ಟಿರ್ತಾರೆ. ಟೇಸ್ಟ್ ಒಳ್ಳೆ ಹಳ್ಳಿ ಸೊಗಡು ಹಂಗಿರುತ್ತೋ ಆ ರೀತಿಯಾಗಿದೆ. ಕೈಗೊಜ್ಜು ಮಾತ್ರ ಮಿಸ್ ಮಾಡಬೇಡಿ. ಇದು ಬಂದು ಮಾತ್ರ ಚೆನ್ನಾಗಿದೆ. ಬದನೆಕಾಯ್ದು ಇದು ಹೆಂಗಿದೆ ನೋಡಿ, ಕೈಗೊಜ್ಜು ಅಂತೇಳಿ ಭಾಳ ಚೆನ್ನಾಗಿರುತ್ತೆ. ಎಷ್ಟು ಬೇಕಾದ್ರೂ ಆಗ್ತಾರೆ ಕೇಳಿದ್ರೆ ನಿಮಗೆ. ಅನ್ನಕ್ಕೂ ಚೆನ್ನಾಗಿರುತ್ತೆ ಅದು ಗೊಜ್ಜು, ಮುದ್ದೆಗೂ ಚೆನ್ನಾಗಿರುತ್ತೆ. ನಾನು ತಂದೂರಿ ರೋಟಿ ಊಟ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಿಮಗೆ ಕಾಳಿನ ಪಲ್ಯ ಕೊಡ್ತಾರೆ. ಇದು ಹೆಸರು ಕಾಳಿನ ಪಲ್ಯ ನೋಡಿ, ಹೆಸರು ಕಾಳಿನ ಪಲ್ಯ. ಹೆಸರುಕಾಳಿನ ಪಲ್ಯ ಇದು ಚೆನ್ನಾಗಿದೆ. ಮತ್ತು ಸಾಂಬಾರು ಕೂಡ ಇರುತ್ತೆ. ಇದು ರೈಸಿಗೆ. ಮತ್ತು ಒಂದು ವಡೆ ಕೊಟ್ಟಿರ್ತಾರೆ. ಬಜ್ಜಿ ಎಲ್ಲ ಸೊಪ್ಪಿಂದು ತರಕಾರಿದು ಹಾಕಿರುವ ಬಜ್ಜಿ ಇದು. ಮುದ್ದೆ ಊಟದಲ್ಲಿ 2 ಮುದ್ದೆ ಕೊಡ್ತಾರೆ, ಅಲ್ಲಿ ರೋಟಿ ಕೊಡ್ತಾರೆ ಅಷ್ಟೇ, ತಂದೂರಿ ರೋಟಿ. ಅದೊಂದೇ ಡಿಫ್ರೆನ್ಸ್, ಇನ್ನೇನು ಎಲ್ಲ ಇರುತ್ತೆ. ಅದ್ರ ಜೊತೆ ನಿಮಗೆ ಮಜ್ಜಿಗೆ ಕೂಡ ಇರುತ್ತೆ. ಮಜ್ಜಿಗೆ ಕೂಡ ಕೊಡ್ತಾರೆ, ಮಜ್ಜಿಗೆ ಕೂಡ ಇರುತ್ತೆ. ಮತ್ತು ಸಣ್ಣಗೆನೂ ಇರುತ್ತೆ. ಕಾಳಿರುತ್ತೆ, ಕಡಲೆಕಾಳು ಪಲ್ಯ ಡೈಲಿ ಇರುತ್ತೆ. ಉಸ್ಲಿ ಬೇರೆ ಬೇರೆ ರೀತಿ ಮಾಡ್ತಿರ್ತಾರೆ. ಇವತ್ತು ಕಡಲೆಕಾಳು ಮಾಡಿದ್ದಾರೆ. ಕಡಲೆಕಾಳು ಉಸ್ಲಿ ಪಲ್ಯ. ತಂದೂರಿ ರೋಟಿ 80 ರೂಪಾಯಿಗೆ ಎಲ್ಲಿ ಸಿಗುತ್ತೆ ಹೇಳಿ? ಎಲ್ಲೂ ಸಿಗೋದಿಲ್ಲ. ಅದು ಅನ್ಲಿಮಿಟೆಡ್ ರೈಸು. ನೀವು ಎಷ್ಟರ ರೈಸ್ ಊಟ ಮಾಡ್ಬೋದು, ಅಷ್ಟು ರೈಸ್ ಹಾಕ್ತಾರೆ. ಇದು ಬಟ್ಲಲ್ಲಿ ಏನು ಕೊಡೋದಿಲ್ಲ, ಅವರೇ ತಂದು ಬಡಿಸ್ತಾರೆ. ಅದರಲ್ಲೂ ಇದು ಮಾತ್ರ ಕೈಗೊಜ್ಜು ಮಾತ್ರ ಭಾಳ ಚೆನ್ನಾಗಿದೆ. ಮಿಸ್ ಮಾಡಬೇಡಿ. ತುಮಕೂರಿಗೆ ಬಂದಾಗ ಟ್ರೈ ಮಾಡಿ ಊಟನ. ರೈಸ್ ನೋಡಿ, ಬಿಸಿ ಬಿಸಿ ರೈಸ್ ಬರ್ತಾ ಇರುತ್ತೆ. ನಿಮಗೆ ರೈಸ್ ಅನ್ಲಿಮಿಟೆಡ್, ಎಷ್ಟು ಬೇಕಾದ್ರೂ ಹಾಕ್ತಾರೆ. ಸಾಕು ಬಿಡಿ ಸರ್, ಸಾಕು ಬೇಕಾದ್ರೆ ಹಾಕ್ಸೋಣ. ಸಾಕು ಇಲ್ಲ ಹಾಕ್ಸೊಂತೀನಿ ನೋಡಿ. ರೈಸ್ ಮಾತ್ರ ನಿಮಗೆ ಅನ್ಲಿಮಿಟೆಡ್, ಬಿಸಿ ಬಿಸಿ ರೈಸ್ ಬರ್ತಿರುತ್ತೆ. ತಂದುಬಿಟ್ಟು ಎಷ್ಟು ಬೇಕಾದ್ರೂ ಹಾಕ್ತಾ ಇರ್ತಾರೆ ಬಕೆಟಲ್ಲಿ. ನೀವು ಎಷ್ಟು ಬೇಕಾದ್ರೂ ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೂ ರೈಸ್ ತಿನ್ಬೋದು ನೋಡಿ. ಸಾಂಬಾರು
ಸಾಕ್ಬಿಡಿ. ಸಾಂಬಾರು ಕೂಡ ಅಷ್ಟೇ ಹಾಕ್ತಾರೆ, ಕಾಯಿ ಸಾಂಬಾರು ಹಾಕಿದ್ದಾರೆ. ಅನ್ಲಿಮಿಟೆಡ್ ಮೀಲ್ಸ್ ಅನ್ನೋದು ಇದಕ್ಕೇ. ನೀವು ರೈಸ್ ಮಾತ್ರ ಎಷ್ಟು ಬೇಕಾದ್ರೂ ಹಾಕ್ತಾರೆ. ತಂದೂರಿ ರೋಟಿ ಊಟಕ್ಕೆ 2 ರೋಟಿ ಕೊಡ್ತಾರೆ. ಇನ್ನು ಮಿಕ್ಕಿ ನೀವು ಏನು ಕೇಳಿದ್ರು ಹಾಕ್ತಾರೆ. ಅದು ರೈಸ್ ಮಾತ್ರ ನೀವು ಎಷ್ಟು ಬೇಕಾದ್ರೂ ತಿನ್ಬೋದು. ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಸಾಂಬಾರು. ಬೇಡ ಸಾಕು, ಬೇಡ ಸಾಕು ನೋಡಿ. ರೈಸ್ ನಿಮಗೆ ಅನ್ಲಿಮಿಟೆಡು, ಎಷ್ಟು ಬೇಕಾದ್ರೂ ಬರುತ್ತೆ. ಅಂದರೆ ಚೆನ್ನಾಗಿ ಊಟ ಮಾಡೋರು ಇರಬೇಕು, ಚೆನ್ನಾಗಿ ಬ್ಯಾಟಿಂಗ್ ಮಾಡೋರು ಇರಬೇಕು. ನನಗಂತೂ ಸಾಕಾಯಿತು, ಯಾಕಂದರೆ ತಂದೂರಿ ರೋಟಿ ಬೇರೆ ತಿಂದಿದ್ದೆ, ಸೈಡ್ಸ್ ಎಲ್ಲ ತಿಂತಾಯಿದ್ದೀನಿ. ಅನ್ಲಿಮಿಟೆಡ್ ರೈಸ್ ಇರುತ್ತೆ, 80 ರೂಪಾಯಿ. ಭಾಳ ಚೆನ್ನಾಗಿದೆ ಊಟ. ಬಂದು ಟ್ರೈ ಮಾಡಿ. ಮುದ್ದೆ ಊಟ ಆಗಲಿ, ತಂದೂರಿ ರೋಟಿ ಊಟ ಆಗಲಿ, ಎರಡೂ ಅಷ್ಟೇ ಭಾಳ ಚೆನ್ನಾಗಿದೆ. ನೋಡಿ, ಲಾಸ್ಟಿಗೆ ಮಜ್ಜಿಗೆ ಇರುತ್ತೆ. ಮಜ್ಜಿಗೆ ಕುಡಿದ್ಬಿಟ್ಟು ನೀವು ಎಂಡ್ ಮಾಡ್ಬೋದು. ಒಂದು ದೊಡ್ಡ ಲೋಟದಲ್ಲಿ ಮಜ್ಜಿಗೆ ಕೊಟ್ಟಿರ್ತಾರೆ. ಬಂದು ದೋಸೆ ಇದ್ರೆ ಎಲ್ಲ ತಿಂಡಿ, ಇಡ್ಲಿ, ವಡೆ, ದೋಸೆ ಎಲ್ಲ ತಿಂಡಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಅಲ್ಲೇ ಸುಮಾರು 5-6 ವರ್ಷದಿಂದ. ಹೌದಾ? ಇವತ್ತೇನು ತೊಗೊಂಡಿದ್ದೀರಾ? ಇವತ್ತು ದೋಸೆ ತೊಗೊಂಡು, ಸೆಟ್ ದೋಸೆ. ದೋಸೆ ತೊಗೊಂಡಿದ್ದೀರಾ? ಚೆನ್ನಾಗಿರುತ್ತೆ, ಎಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ, ಚೆನ್ನಾಗಿ ನೀಟು ಎಲ್ಲ ಚೆನ್ನಾಗಿ ಮಾಡ್ತಾರೆ. ಪ್ರಸಾದ್ ಹೋಟ್ಲ್ ಅಂದರೆ ಫೇಮಸ್. ನಮಗೆಲ್ಲ ಭಾಳ ಇಷ್ಟ. ನಾವೆಲ್ಲ ಓದುವಾಗಲಿಂದ ಇದೇ ಏರಿಯಾದಲ್ಲಿ ಇದ್ದವರು, ಹೊಸಪೇಟೆ ಶ್ರೀರಾಮನಗರದಲ್ಲಿ. ಹಾಗಾಗಿ ಚೆನ್ನಾಗಿರ್ತೈತೆ ಅಂತ ನಾವೆಲ್ಲ ಶಿರಾಗೇಟ್ ವಾಸ, ಅಲ್ಲಿಂದ ಈ ಹೋಟ್ಲಿಗೆ ಬರ್ತೀವಿ. ನೋಡಿದ್ರಲ್ಲ, ಪ್ರಸಾದ್ ಹೋಟ್ಲು ತುಮಕೂರಲ್ಲಿ ಹೊರಪೇಟೆ ಸರ್ಕಲ್ ಬರುತ್ತೆ. ಆ ಸರ್ಕಲಿಂದ ಮೇಲೆ ಬಂದರೆ ನಿಮಗೆ ಬೆಣ್ಣೆ ಬಸವೇಶ್ವರ ದೇವಸ್ಥಾನ ಇದೆ. ಅದ್ರ ಪಕ್ಕ ಮಹರ್ಷಿ ವಾಲ್ಮೀಕಿ ಕೋಆಪರೇಟಿವ್ ಬ್ಯಾಂಕ್ ಇದೆ, ಅದ್ರ ಪಕ್ಕನೇ ಬರುತ್ತೆ ಪ್ರಸಾದ್ ಹೋಟ್ಲು. ಇದೇ ಪ್ರಸಾದ್ ಹೋಟ್ಲು, ಬನ್ನಿ, ಡೈಲಿ ಇರುತ್ತೆ. ನಾನೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಊಟ ಮಾತ್ರ ಭಾಳ ಚೆನ್ನಾಗಿರುತ್ತೆ. ಅದು ತಂದೂರಿ ರೋಟಿ ಊಟ ಪ್ಲಸ್ ಮುದ್ದೆ ಊಟ ಅನ್ಲಿಮಿಟೆಡ್ ಆಗಿರುತ್ತೆ. 80 ರುಪೀಸು. ತಿಂಡಿ ಕೊಂಬೋನೂ ಅಷ್ಟೇ 80 ರುಪೀಸ್ ಇರುತ್ತೆ. ತಿಂಡಿ ಕೊಂಬೋ ಬರೋ ಬೆಳಿಗ್ಗೆ ಹೊತ್ತು ಸಿಗುತ್ತೆ. ಬಂದು ತುಮಕೂರಿಗೆ ಬಂದರೆ ಅದು ಒಂದ್ಸರಿ ಟ್ರೈ ಮಾಡಿ, ಭಾಳ ಚೆನ್ನಾಗಿದೆ ಊಟಕ್ಕೆ ಮಾತ್ರ. ವೀಡಿಯೋ ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಇನ್ನೊಂದು ವೀಡಿಯೋ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು.